ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, 108 ನಾಮಾವಳಿ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಮತ್ತೆ ಹೇಳ್ರಿ, ಮತ್ತೆ ಯಾರು ಹೇಳೋರು? 15 ಜನರಿಗೆ ಅವಕಾಶ ಇತ್ತು. 15 ಜನನು ಹೋಗಂತವ್ರ ಸಂಖ್ಯೆ ಆಗಲಿಲ್ಲ. ಬರೀ 10 ಜನರು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಏನು ಹೇಳ್ತೀರಿ? ಅದಕ್ಕೆ ನಾವು ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ, ಯಾಕೆ 10 ಜನ ಯಾಕೆ ಆಯ್ತು ಅನ್ನೋದು ಅವ್ರಿಗೆ. ಶಿವರಾತ್ರಿ ಬೇರೆ ಸಾಕಷ್ಟು ಜನ ಭಕ್ತರ ಆಶೆ ಇರುತ್ತೆ, ಪೂಜೆ ಎಲ್ಲ ಇದು ಮಾಡ್ಬೇಕು ಅಂತೇಳಿ. ಅದ್ರ ಬಗ್ಗೆ ಒಂಚೂರು ಹಬ್ಬದ ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಭಾಳ ಐತೆ. ಅಡಿತಡಿಗಳು ಭಾಳ ಆಗ್ಯಾವ ಅಂತೇಳಿ ಜನಸಂಖ್ಯೆ ಬಂದಿಲ್ಲ. ಅಡಿತಡಿಗಳನ್ನಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ತವೆ. ಅವರು ಗೌರ್ಮೆಂಟ್ನವ್ರು ಆದ್ರೂ ಪರ್ಮಿಷನ್ ಕೊಟ್ಟರೆ 1 ಲಕ್ಷ ಮಂದಿ ಕೊಡ್ತೀವಿ. ಕೂಡಂಗಲ್ಲಂತಿಲ್ಲ, ಆದರೆ ಅಡಿತಡಿ ಇದ್ದದಕ್ಕೆ ಬಿಟ್ಟಾರಷ್ಟೇ. ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲಿ ಇನ್ನೊಂದು ಮುಂದಿನ ಇದು ಬರೋವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ ನಾವು ಲಾಸ್ಟ್ ಟೈಮ್. ಅದು ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಆಗೇ ಆಗ್ತತಿ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ದರ್ಗಾ ಕಮಿಟಿಯವರು ನಿನ್ನೆ ಒಂದು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅವರು ವಾದ ಏನಂದ್ರೆ ಅಲ್ಲಿ ಶಿವಲಿಂಗನೇ ಇಲ್ಲ ಅನ್ನುವಂಥದ್ದು. ಈಗ ನೋಡ್ರಿ, ನಾವು ಶಿವಲಿಂಗ ಐತೆ ಅಂತ ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸ್ರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡೀವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನ ಮಾಡೀವಿ. ಮತ್ತು ನೀವಿಲ್ಲಂದ್ರೆ ದರ್ಗಾ ಕಮಿಟಿಯವರು ಕೋರ್ಟಲ್ಲಿ ಅವರು ಅಪೀಲ್ ಮಾಡ್ತಾರೆ, ಆದರೆ ನಾವು ಅಪೀಲ್ ಮಾಡ್ತೀವಿ. ನಮ್ಮದು ಲಿಂಗ ಐತಂತ ಸಿದ್ಧಾಂತ. ಈಗ ಮೊನ್ನೆ ನಾವು ಕಾಶಿಯಲ್ಲಿ ಹೋಗಿದ್ದೀವಿ, ಪ್ರಯಾಗರಾಜಕ್ಕೆ ಹೋದಾಗ, ಕಾಶಿಯಲ್ಲಿ ಹೋದಾಗ ಏನಾಯಿತು, ಒಂದು ನಂದಿ ಮೂರ್ತಿ ಅದ. ನಂದಿ ಮೂರ್ತಿ ಎದುರಿಗೆ ಒಂದು ಗುಡಿ ಅದ. ಅದು ಮುಸಲ್ಮಾನರ ಗುಡಿನೇ ಅಂತಿದ್ರು, ಆದರೆ ಅಲ್ಲಿ ಶಿವಲಿಂಗ ಅದು. ಈ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸ್ಬೋದು, ನಾವು ಸುಳ್ಳು ಹೇಳೋದಲ್ಲ. ಮತ್ತಂದ್ರೆ ಐತೆ ಅಂದ್ರೆ ಈಗ ಅದನ್ನು ಕಟ್ಟಡ ನಡ್ತೈತೆ ಅಲ್ಲ, ಇಲ್ಲೂ ಮುಂದೆ ಕಟ್ಟಡ ಆಗ್ತೈತೆ. ನಮ್ಮಂಥವ್ರು ತಪಸ್ಸುಗಳು ಹೇಳ್ತಕ್ಕಂಥ ಮಾತು ಯಾವ ಕಾಲಕ್ಕೂ ಸುಳ್ಳಾಗೋದಲ್ಲ. ನಮ್ಮಂಥವ್ರು ಗುದ್ದಾಡಕ್ಕೆ ಹೋಗಂಗಲ್ಲ. ಮನಸ್ಸಿನಾಗ ಅನ್ಕೊಂಡ್ರೆ ಸಾಕು, ಭಗವಂತ ತಾನೇ ಮಾಡ್ತಾನಂತ. ಶ್ರೀ ಶಾಂತಲಿಂಗೇಶ್ವರ ಮಹಾರಾಜ್ ಕಿ ಜೈ. ಅದಕ್ಕೆ ಯಶಸ್ವಿ ಆಗ್ತೈತೆ, ಏನು ಸಂಶಯನೇ ಇಲ್ಲ.